ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ರಾಜವಿದ್ಯ ರಾಜಗುಹ್ಯ ಯೋಗ ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭಗವಂತ ಹೇಳ್ತಾನೆ, ಭಕ್ತರು ಯಾರಿರ್ತಾರೋ ಅವ್ರು ನಿರಂತರವಾಗಿ ನನ್ನನ್ನು ಭಜಿಸ್ತಾ ಇರ್ತಾರೆ, ನನ್ನನ್ನೇ ಸ್ಮರಣೆ ಮಾಡ್ತಿರ್ತಾರೆ, ನನ್ನ ಚಿಂತನೆಯಲ್ಲೇ ಮುಳುಗಿರ್ತಾರೆ. ಅದಕ್ಕೋಸ್ಕರನೇ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ. ಇನ್ನು ಕೆಲವರು ಏನು ಮಾಡ್ತಾರೆ, ಬೇರೆ ಬೇರೆ ದೇವತೆಗಳನ್ನು ಪೂಜಿಸ್ತಾರೆ. ಯಾಕಂದರೆ ಅವರು ಸಕಾಮ ಭಕ್ತರು, ಅವರಲ್ಲಿ ಕಾಮನೆಗಳಿರುತ್ತೆ, ಅದನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ದೇವತೆಗಳನ್ನು ಪೂಜಿಸ್ತಾರೆ. ಆ ದೇವತೆಗಳ ಮೂಲಕ ಅವ್ರು ಮಾಡುವಂಥ ಏನೇ ಯಜ್ಞಗಳಿದ್ರು ಅದನ್ನೆಲ್ಲ ಭೋಗಿಸುವಂಥವನು ನಾನೇನೆ. ಅಂದರೆ ಪರಮ ಭೋಕ್ತಾರನಾಗಿರೋದ್ರಿಂದ, ಸ್ವಾಮಿಯಾಗಿರೋದ್ರಿಂದ ನಾನೇ ಭೋಗಿಸ್ತೀನಿ. ಆದರೆ ಅದು ಅವರಿಗೆ ಗೊತ್ತಿರೋದಿಲ್ಲ. ಯಾಕೆ? ಅಜ್ಞಾನದಲ್ಲಿ ಇರುವ ಕಾರಣದಿಂದ, ತತ್ವದಿಂದ ನನ್ನನ್ನು ಅವರು ತಿಳ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರ ಅವರು ಬೀಳ್ತಾರೆ ಕೆಳಗಡೆ, ಒಂದಲ್ಲ ಒಂದು ಸರಿ ಅಲ್ಲಿಂದ ಬೀಳ್ತಾರೆ ಅಂತ ಹೇಳ್ದ. ಮುಂದುವರೆದು ಹೇಳ್ತಾನೆ, ಇವಾಗ ಏನು ಹೇಳ್ತಾನೆ ಅಂದರೆ, ಯಾರ್ಯಾರನ್ನ ಪೂಜಿಸಿದ್ರೆ ಎಲ್ಲೆಲ್ಲಿ ಹೋಗ್ತಾರೆ ಅಂತ. ದೇವತೆಗಳನ್ನು ಪೂಜಿಸುವಂಥವ್ರು ದೇವತೆಗಳನ್ನೇ ಪಡ್ಕೊಳ್ತಾರೆ, ಅಲ್ಲಿಗೆ ಹೋಗ್ತಾರವರು. ಪಿತೃಗಳನ್ನು ಪೂಜಿಸುವಂಥವ್ರು ಪಿತೃಗಳನ್ನು ಪಡ್ಕೊಳ್ತಾರೆ, ಭೂತಗಳನ್ನು ಪೂಜಿಸುವಂಥವ್ರು ಭೂತಗಳನ್ನು ಪಡ್ಕೊಳ್ತಾರೆ. ನನ್ನ ಭಕ್ತರು ನನ್ನನ್ನೇ ಪಡ್ಕೊಳ್ತಾರೆ. ಅದಕ್ಕೋಸ್ಕರನೇ ನನ್ನ ಭಕ್ತರಿಗೆ ಪುನರ್ಜನ್ಮ ಅನ್ನೋದು ಇರೋದಿಲ್ಲ. ಯಾಕಂದರೆ ಭಗವಂತನಿಗೂ ಇಲ್ವಲ್ಲ ಪುನರ್ಜನ್ಮ ಅನ್ನೋದು. ಅದಕ್ಕೋಸ್ಕರ ಯಾರೇ ಭಕ್ತರು ನನಗೆ ಪ್ರೀತಿಯಿಂದ ಪತ್ರ, ಪುಷ್ಪ, ಫಲ ಮತ್ತು ನೀರು ಇದನ್ನು ಅರ್ಪಿಸ್ತಾರೋ, ಆ ಶುದ್ಧ ಬುದ್ಧಿ ನಿಷ್ಕಾಮ ಪ್ರೇಮಿ ಭಕ್ತನ ಪ್ರೇಮ ಪೂರ್ವಕವಾಗಿ ಅರ್ಪಿಸಿರ್ತಾನಲ್ಲ, ಆ ಪತ್ರ ಪುಷ್ಪಾದಿಗಳನ್ನು ನಾನು ಸಗುಣ ರೂಪದಿಂದ ಪ್ರಕಟನಾಗಿ ಪ್ರೀತಿ ಸಹಿತ ತಿಂತೀನಿ. ನೋಡಿ, ಭಗವಂತ ಸ್ವಯಂ ಹೇಳಿದ್ದಾನೆ, ಭಕ್ತಿಯಿಂದ ಯಾರು ನನಗೆ ಏನಾದರೂ ಅರ್ಪಣೆ ಮಾಡಿದ್ರೆ ಸಗುಣ ರೂಪದಿಂದ ನಾನು ರೂಪವನ್ನು ತಗೊಂಡು ಬಂದು ಅಲ್ಲಿ ನಾನು ತಗೊಳ್ತೀನಿ. ಅದನ್ನು ಅವ್ರು ಏನು ಅರ್ಪಣೆ ಮಾಡಿರ್ತಾರೋ ಅದನ್ನು ನಾನು ತಿಂತೀನಿ ಅಂತ ಹೇಳಿದ್ದಾನೆ. ಈಗ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಂದಿದ ತಕ್ಷಣ ಅವನು ಬಂದು ತಿನ್ನಲ್ಲ ಅಂತಲ್ಲ. ನಾವು ಭಗವಂತನಿಗೆ ನೈವೇದ್ಯವನ್ನು ಇಟ್ಟಾಗ, ಅದು ಪ್ರೀತಿಯಿಂದ ಇಟ್ಟಾಗ ಭಗವಂತ ಬಂದು ಅದನ್ನು ಗ್ರಹಿಸ್ತಾನೆ ಅನ್ನೋದನ್ನು ಸ್ವತಃ ಕೃಷ್ಣ ಅಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರನೇ ನಾವು ಪ್ರೀತಿಯಿಂದ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅದೇನಾದರೂ ಆಗಿದ್ರೂ ಪರವಾಗಿಲ್ಲ, ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ಅರ್ಜುನ, ನೀನು ಏನು ಕೆಲಸ ಮಾಡ್ತಾ ಇದೆಯೋ, ಏನು ತಿಂತಾ ಇದೆಯೋ, ಹವನ ಮಾಡ್ತಾ ಇದೆಯೋ, ದಾನವನ್ನು ಕೊಡ್ತಾ ಇದೆಯೋ, ತರ್ಪಣ ಮಾಡ್ತಾ ಇದೆಯೋ, ಅದೆಲ್ಲವನ್ನು ಕೂಡ ನನಗೆ ಅರ್ಪಿಸು. ಈ ರೀತಿ ಎಲ್ಲ ಕರ್ಮವನ್ನು ನನ್ನಲ್ಲಿ ಯಾರು ಅರ್ಪಿಸ್ತಾರೋ, ನೋಡಿ, ಯಾರಿಗೆ ಸನ್ಯಾಸತ್ವದ ಗುಣ ಇರುತ್ತೋ, ಅಂದರೆ ಏನು, ಯಾವುದರಲ್ಲೂ ಆಸಕ್ತಿ ಇರಬಾರ್ದು, ಫಲಾಪೇಚ್ಛೆ ಇರಬಾರ್ದು, ಅದನ್ನು ಸನ್ಯಾಸ ಅಂತ ಹೇಳೋದು. ಈ ರೀತಿ ಸನ್ಯಾಸ ಯೋಗದಿಂದ ಯುಕ್ತವಾದಂತಹ ಚಿತ್ತವಿರುವಂತಹ ಯಾರಾದರೂ ಆಗಿರಬಹುದು, ಶುಭಾಶುಭ ಫಲರೂಪ ಕರ್ಮ ಬಂಧನದಿಂದ ಮುಕ್ತನಾಗ್ತಾನೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಮುಕ್ತನಾಗಿ ನನ್ನನ್ನೇ ಪಡ್ಕೊಳ್ತಾನೆ. ಯಾರಾದರೂ ಮಾಡಲಿ ಈ ರೀತಿ, ಅವರು ಭಗವಂತನನ್ನೇ ಪಡ್ಕೊಳ್ತಾರೆ ಅಂತ. ನಾನು ಎಲ್ಲ ಜೀವಿಗಳಲ್ಲೂ ಕೂಡ ಸಮಭಾವದಿಂದ ವ್ಯಾಪಕವಾಗಿದ್ದೀನಿ, ಎಲ್ಲರಲ್ಲೂ ನಾನಿದ್ದೀನಿ. ನನಗೆ ಯಾರು ಅಪ್ರಿಯರು ಅನ್ನೋದೇ ಇಲ್ಲ. ನಾನು ಇಷ್ಟಪಡದೇ ಇರುವಂಥವ್ರು ಯಾರೂ ಇಲ್ಲ, ನಾನು ಇಷ್ಟಪಡುವಂಥವರು ಯಾರೂ ಇಲ್ಲ, ಪ್ರಿಯರೂ ಯಾರೂ ಇಲ್ಲ ಅಂತ ಹೇಳಿದ್ದಾನೆ. ಆದರೆ ನೋಡಿ, ಇಲ್ಲಿ ಒಂದು ವಿಶೇಷತೆಯನ್ನು ಹೇಳ್ತಾ ಇದ್ದಾನೆ. ಯಾವ ಭಕ್ತರು ನನ್ನನ್ನು ಪ್ರೀತಿಯಿಂದ ಭಜಿಸ್ತಾರೋ ಅವರು ನನ್ನಲ್ಲಿದ್ದಾರೆ, ಮತ್ತು ನಾನು ಕೂಡ ಅವರಲ್ಲಿ ಪ್ರತ್ಯಕ್ಷವಾಗಿ ಪ್ರಕಟನಾಗಿದ್ದೀನಿ. ಅವರು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿದ್ದೀನಿ. ಯಾರಾದರೂ ಅತಿಶಯ ದುರಾಚಾರಿ ಕೂಡ, ಅಂದರೆ ಅವನು ಬರೀ ಕೆಟ್ಟ ಕೆಲಸನೇ ಮಾಡ್ತಾ ಇರ್ತಾನೆ, ಆದರೆ ಅವನು ಕೂಡ ಅನನ್ಯ ಭಾವದಿಂದ ನನ್ನ ಭಕ್ತನಾಗಿ ನನ್ನನ್ನೇ ಭಜಿಸ್ತಾನೋ. ನೋಡಿ, ದುರಾಚಾರಿ ಎಲ್ಲಾದರೂ ಭಗವಂತನನ್ನು ಭಜಿಸೋದಕ್ಕಾಗುತ್ತಾ ನಮ್ಮ ಮನಸ್ಸಿಗೆ ಅನ್ನಿಸ್ಬೋದು. ಏನು ಮಾಡೋಕ್ಕಾಗಲ್ಲ. ಅವನು ಕರ್ಮದ ಮೂಲಕ ಹಿಂದಿನ ಕರ್ಮವನ್ನು ಅವನು ಪ್ರಾರಬ್ಧ ಅಂತ ಹೇಳ್ತಾರಲ್ಲ, ಅದನ್ನು ಅನುಭವಿಸ್ಲೇಬೇಕು. ಅದಕ್ಕೆ ಅವನು ದುರಾಚಾರಿ ಆಗಿರಬಹುದು. ಆದರೆ ಸದಾ ಭಗವಂತನನ್ನು ಭಜಿಸ್ತಾ ಇರ್ತಾನೆ ಮನಸ್ಸಲ್ಲಿ ಅಂತಂದರೆ ಅವನನ್ನು ಕೂಡ ಸಾಧು ಅಂತಲೇ ಒಪ್ಕೊಳ್ಬೇಕು. ಅವನು ಸಾಧು ಅಂತ ಒಪ್ಕೊಳ್ಳೋದಕ್ಕೆ ಯೋಗ್ಯನಾಗಿರುವಂಥವನು. ಯಾಕೆ ಅಂತಂದರೆ ಅವನು ಯಥಾರ್ಥ ನಿಶ್ಚಯದವನು. ಅಂದರೆ ಅವನಿಗೆ ಏನು ಕರೆಕ್ಟು ಅನ್ನೋದು ಗೊತ್ತಿರುತ್ತೆ. ಅವನು ನಿಜವಾಗ್ಲೂ ಶೀಘ್ರವಾಗೇ ಧರ್ಮಾತ್ಮನಾಗ್ತಾನೆ. ಈಗ ಅವನು ಹಾಗಿರ್ಬೋದು, ಆದರೆ ಅವನು ಧರ್ಮಾತ್ಮನಾಗ್ತಾನೆ. ಸದಾ ಇರುವಂಥ ಪರಮಶಾಂತಿಯನ್ನು ಅವನು ಪಡ್ಕೊಳ್ತಾನೆ. ಅಂದರೆ ಈಗ ನಾವು ದುರಾಚಾರಿಗಳಾಗಿದ್ದೀವಿ ಅಂತಂದರೆ ಮನಸ್ಸಿನಿಂದ ನನಗೆ ಮಾಡಬೇಕು ಅಂತ ಇಷ್ಟ ಇರೋದಿಲ್ಲ,
ಆದರೆ ನಮ್ಮ ಕರ್ಮ ಅನ್ನೋದಿರುತ್ತಲ್ಲ, ಅದು ನಮ್ಮ ಕೈಯಲ್ಲಿ ಮಾಡಿಸ್ತಾ ಇರುತ್ತೆ. ಆದರೆ ನನ್ನ ಒಳಗಡೆ ಭಗವಂತನ ಭಜನೆ ಸದಾ ನಡೀತಾ ಇದೆ ಅಂತಂದರೆ ನಿಜವಾಗ್ಲೂ ಅವನನ್ನು ಧರ್ಮಾತ್ಮ ಅಂತಲೇ ಹೇಳಬೇಕು. ಅವನು ಪರಮಶಾಂತಿಯನ್ನು ಪಡ್ಕೊಳ್ತಾನೆ. ನೀನು ನಿಶ್ಚಯವಾಗಿ ಸತ್ಯವನ್ನು ತಿಳ್ಕೊ, ನನ್ನ ಭಕ್ತ ಯಾವತ್ತೂ ನಷ್ಟ ಅಂತೂ ಆಗೋದಿಲ್ಲ. ಅರ್ಜುನ ಸ್ತ್ರೀ, ವೈಶ್ಯ, ಶೂದ್ರ ಮತ್ತು ಪಾಪ, ಯೋನಿ, ಚಂಡಾಲ ಮುಂತಾದ ಯಾರೇ ಆಗಿದ್ರೂ ಕೂಡ ಅವರೂ ಕೂಡ ನೋಡಿ, ಈಗ ವೈಶ್ಯ ಅಂದಿದ ತಕ್ಷಣ ಅವಳು ಕೆಟ್ಟ ಕೆಲಸ ಮಾಡ್ತಾ ಇದ್ದಾಳೆ ಅಂತ ನಮ್ಮ ಮನ್ಸಿಗೆ ಅನಿಸುತ್ತಲ್ವ. ಆದರೆ ಅಂಥವರೂ ಕೂಡ ನನ್ನ ಸ್ಮರಣೆಯನ್ನು ಮಾಡಿ ನನಗೆ ಶರಣಾಗತಿ ಆದರೆ ಅವರು ಪರಮಗತಿಯನ್ನು ಪಡಿತಾರೆ. ಹೀಗಿದ್ಮೇಲೆ ಇನ್ನು ಪುಣ್ಯವಂತರು, ಪುಣ್ಯಶೀಲರು, ಬ್ರಾಹ್ಮಣರು ಮತ್ತು ರಾಜರ್ಷಿ ಭಕ್ತಜನರು ಪರಮಗತಿಯನ್ನು ಪಡ್ಕೊಳ್ದೇ ಇರ್ತಾರ, ಅವರು ಕೂಡ ಖಂಡಿತವಾಗ್ಲೂ ಪಡ್ಕೊಳ್ತಾರೆ. ಅದಕ್ಕೋಸ್ಕರ ನೀನು ಸುಖರಹಿತ ಮತ್ತು ಕ್ಷಣಭಂಗುರವಾದಂಥ ಈ ಮನುಷ್ಯ ಶರೀರವನ್ನು ಪಡ್ಕೊಂಡು ನಿರಂತರವಾಗಿ ನನ್ನನ್ನೇ ಭಜಿಸು. ಇದರಲ್ಲಿ ಸುಖ ಅನ್ನೋದು ಸಿಗೋದಿಲ್ಲ, ಮತ್ತು ಇದು ಕ್ಷಣಭಂಗುರ, ಯಾವಾಗ ಬೇಕಾದರೂ ಹೋಗ್ಬೋದು. ಆ ರೀತಿಯ ಒಂದು ಶರೀರ ಇದು. ಅದಕ್ಕೆ ನೀನು ನನ್ನನ್ನು ಭಜಿಸು, ನನ್ನಲ್ಲೇ ಮನಸ್ಸುಳ್ಳವನಾಗು, ನನ್ನ ಭಕ್ತನಾಗು, ನನ್ನನ್ನೇ ಪೂಜಿಸು, ನನಗೆ ಪ್ರಣಾಮ ಮಾಡು. ಈ ರೀತಿ ಆತ್ಮವನ್ನು ನನ್ನಲ್ಲಿ ನಿಯುಕ್ತಗೊಳಿಸಿ ನನ್ನ ಪರಾಯಣನಾಗಿ ನೀನು ನನ್ನನ್ನೇ ಪಡ್ಕೊಳ್ತೀಯಾ ಅಂತಂದ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾನೆ. ಈಗ ನಮ್ಗೆ ಅರ್ಥ ಆಗಿದೆಯಾ? ನಾವು ಏನು ಮಾಡ್ತಾ ಇದ್ದೀವಿ ಶಾರೀರಿಕವಾಗಿ ಅದೆಲ್ಲ ಸೆಕೆಂಡ್ರಿ ಆಗುತ್ತೆ. ನಾನು ಒಳಗಡೆಯಿಂದ ಭಗವಂತನನ್ನು ಸದಾ ಭಜಿಸ್ತಾ ಇದ್ದೀನ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಮಾಡಲೇಬೇಕಾಗಿರುವಂಥದ್ದು. ಅದನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.